ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ದೇಶದ ಹೆಣ್ಮಕ್ಳ ರಕ್ಷಣೆ ನಮ್ ಹಕ್ಕಾಗ್ಬೇಕು. ಆಗ್ಲೇ ಇಂಥ ಬೀದಿ ಕಾಮಂಡ್ರಿಗೆ ಬುದ್ಧಿ ಬರೋದು. ಇಷ್ಟೆಲ್ಲ ತಿಳ್ಕೊಂಡಿರೋ ನೀವು ಯಾಕೆ ಮನೆಯಲ್ಲಿ ಸಾಧಾರಣ ಗೃಹಿಣಿಯಾಗಿದ್ದೀರಾ? ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿ ಸಮಾಜ ಸೇವೆ ಮಾಡಬಾರ್ದು? ನಿಮ್ಮಂಥವ್ರು ಡಿಪಾರ್ಟ್ಮೆಂಟ್ಗೆ ಬಂದರೆ ಎಲ್ರಿಗೂ ಒಂದು ಭಯ ಇರುತ್ತೆ ಮೇಡಮ್. ಹೇಳಿ ಮೇಡಮ್, ಯಾಕೆ ಸುಮ್ಮನಾಗ್ಬಿಟ್ರಿ? ನೀವು ಪೊಲೀಸ್ ಆದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಒಬ್ಬೊಬ್ಬರೇ ಮನೆಯಿಂದ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಹೋಗಿದ್ದಾರೆ ಅಂತನೂ ಗೊತ್ತಾಗ್ತಿಲ್ಲ. ಅಕ್ಕ ಭಾವನ ಹೋಗಿ ಎಷ್ಟೊತ್ತಾಯ್ತು? ಒಂದು ಫೋನ್ ಆದರೂ ಮಾಡಬಾರ್ದಾ? ಮಂಚ. ಹಲೋ, ಹೇಳು ಮಂಜ. ಚಿಕ್ಕೆ, ಎಲ್ಲಿದ್ದೀರಾ? ಮನೇಲಿ ಇರ್ತೀನಿ. ಇನ್ನೆಲ್ಲಿ ಇರ್ತೀನಿ ನಾನು? ಮನೇಲಿ ಯಾರೂ ಇಲ್ಲ. ಎಲ್ಲ ಹೋಗಿದ್ದಾರೆ ಅಂತನೂ ಗೊತ್ತಿಲ್ಲ. ಅದೇ ಟೆನ್ಷನ್ಲಿದ್ದೀನಿ ನಾನು. ಅಯ್ಯೋ ಚಿಕ್ಕಿ, ನಿಮ್ಮ ಟೆನ್ಷನ್ಗೆಲ್ಲ ಈಗಲೇ ಪರಿಹಾರ ಸಿಗುತ್ತೆ. ಟಿವಿ ಹಾಕಿ, ನ್ಯೂಸ್ ಚಾನಲ್ ಹಾಕಿ. ಅಂಥದ್ದೇನಾಯ್ತು? ಗಾಬರಿ ಪಡೋ ಅಂಥದ್ದು ಏನೂ ಇಲ್ಲ. ನೋಡಿದ್ರೆ ನೀವು ಖುಷಿ ಪಡ್ತೀರಾ. ಮೊದಲು ಟಿವಿ ಹಾಕಿ. ಹುಡುಗ ಮಾಡಿ ತಪ್ಪೇನೆ ಅಂತ ಕೇಳ್ಬೋದಾ ಮೇಡಮ್? ಆ ಹುಡ್ಗ ನಮ್ಮ ಹುಡುಗಿನ ಚುಡಾಯಿಸ್ದ, ಅದಕ್ಕೆ ಹೊಡೆದೆ. ಯಾರ್ ಮಗ ಅಂತ ಗೊತ್ತಿಲ್ಲದೆ ಹೊಡೆದೆ ನಿಜ. ಅವನು ಯಾರ್ ಮಗ ಅನ್ನೋದಲ್ಲ ಮುಖ್ಯ, ಅವನು ತಪ್ಪು ಮಾಡಿದ್ದ. ತಪ್ಪು ಯಾರೇ ಮಾಡಿದ್ರೋ ಬಿಡೋ ಮಾತೇ ಇಲ್ಲ. ಅಲ್ಲ ಮೇಡಮ್, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕ್ ನೀವ್ಯಾರು? ಪೊಲೀಸ್ ಅಂತ ಇದಾರಲ್ವಾ? ಓ ಹೌದಾ? ನಿಮ್ ಪಕ್ಕದಲ್ಲಿ ಏನಾದ್ರೂ ಅನ್ಯಾಯ ನಡೀತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಅಥವಾ ಪೊಲೀಸ್ ಬರೋವರೆಗೂ ಕಾಯ್ತೀರಾ? ಓ ವಾನರ ಸೈನ್ಯ. ಸತ್ಯ, ಏನ್ ಮಾತಾಡ್ದೆ ಸತ್ಯ ನೀನು? ಟಿವಿ ನೋಡಿದಿತ್ತಾನೆ, ಅದನ್ನ ನೋಡಿ ನಿನ್ನ ನೋಡ್ಲೇಬೇಕು ಅಂತ ಇಲ್ಲಿ ಓಡಿ ಬಂದ್ಬಿಟ್ವಿ. ಸತ್ಯ, ನಿಂದ್ ಒಂದೊಂದ್ ಮಾತು ಕೇಳ್ತಾ ಇದ್ರೆ ಟಪಾಂಗುಚ್ಚಿಂದ ಒಂದ್ 2 ಸ್ಟೆಪ್ ಹಾಕ್ಬಿಡೋಣ ಅಂತ ಅನಿಸ್ತಾ ಇತ್ತು. ನೀನ್ ಇವಾಗ್ಲೂ ಹೂವನ್ನು ಏನ್ರ ನಾವ್ ಇಲ್ಲ ಒಂದ್ 2 ಸ್ಟೆಪ್ ಹಾಕ್ಬಿಡ್ತೀವಿ. ಸುಮ್ಮನಿರೋ ಮಂಜ. ಎಲ್ಲಿ ರಾಯರು ಮತ್ತೆ ಸೀತಮ್ಮ ಕಾಣಿಸ್ತಾನೆ ಇಲ್ಲ? ಅವ್ರು ಅವಾಗ್ಲೇ ಹೋದ್ರು. ಅಕ್ಕಬಾಂಡ್, ಅಕ್ಕಬಾಂಡ್, ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ಅವ್ರಾಗ ಅವರೇ ಹೋಗ್ತೀನಿ ಅಂತ ಹೇಳಲಿಲ್ಲ. ನಿಮ್ಮ ಯಜಮಾನ್ರೆ ಹೋಗಿ ಹೋಗಿ ಅಂತ ಬಲವಂತ ಮಾಡಿದ್ದು. ಅಯ್ಯೋ, ಏನಾಗಿದೆ ಅವನ್ಗೆ? ಇಷ್ಟು ಹೊತ್ತಲ್ಲಿ ಅವ್ರಿಬ್ರನ್ನ ಯಾಕೆ ಕಳಿಸ್ದ? ನಾವೆಲ್ಲರೂ ಒಟ್ಟಿಗೆ ಹೋಗ್ಬೋದಿತ್ತಲ್ವಾ? ಅವನಿಗೆ ಬುದ್ಧಿ ಇದೆಯಾ? ಖಂಡಿತ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಅಮೂಲ್ ಬೇಬಿ, ನೋಡಿದ್ರ ಅದಕ್ಕೆ ನೀವಿಬ್ರೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನೇನು? ಓಯ್, ಏನೋ ನಾವೆಲ್ಲರೂ ಇಲ್ಲಿ ಇರ್ಬೋದಾ ಅಥವಾ ಇಲ್ಲಿಂದ ಜೂಟ್ ಆಗ್ಬೇಕಾ? ರಿತು, ನೀನು ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಅವನ್ ಹಾಗೆ ಆಡ್ಬೇಡ. ನಮ್ ಜೊತೆ ನೀವೆಲ್ಲರೂ ಇರ್ಬೇಕು. ಕೇಕ್ ಕಟಿಂಗ್ ಆಗದೆ ಹೋಗೋ ಮಗ ನಾನಲ್ಲ. ಆಕಾಶ ತಲೆ ಮೇಲೆ ಬೀಳ್ಲಿ. ಬಾವಾ, ಕಾರಲ್ಲಿ ಕೇಕ್ ಇದೆ, ಇನ್ನು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಕಟ್ ಮಾಡಿ ವಿಶ್ ಮಾಡಿ. ಅಷ್ಟೇ ತಾನೆ, ಸೆಲಿಬ್ರೇಷನ್ ಶುರು ಮಾಡೋಣ ಬಿಡು. ಏನಿದು ಅಮೂಲ್ ಬೇಬಿ? ಸತ್ಯ, ನಾನೇನೋ ರೊಮ್ಯಾಂಟಿಕ್ ಆಗಿ ಡಿನ್ನರ್ ಡೇಟ್ ಪ್ಲಾನ್ ಮಾಡ್ಕೊಂಡಿದ್ದೆ. ಆದ್ರೆ ನೀವೇ ಇಲ್ಲಿ ತಗ್ಲಾಕೊಂಡಿದ್ರಲ್ಲ,
ಅದಕ್ಕೆ ನನ್ನ ಪ್ಲಾನ್ನ ನಾನು ಇಲ್ಲೇ ಶಿಫ್ಟ್ ಮಾಡ್ಕೊಂಡೆ. ಹೆಂಗೆ ನಾವು? ಪಾಪಯ್ಯ ಸೂಪರ್ ಕಣ ನೀನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸತ್ಯ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಆಂಟಿ. ಐ ಲವ್ ಯು. ಥ್ಯಾಂಕ್ ಯು ಅಮಲ್ ಬೇಬಿ. ಇದೊಳ್ಳೆ ಚೆನ್ನಾಗಿದೆಯಲ್ಲ. ನಮ್ಮ ಹುಡುಗ ಮಾತ್ರ ಬಾಯ್ಬಿಟ್ಟು ಎಲ್ಲ ಹೇಳ್ಬೇಕಾ? ನೀವು ಮಾತ್ರ ಥ್ಯಾಂಕ್ಸ್ ಎಲ್ಲ ಮುಗಿಸ್ತಾ ಇದ್ದೀರಾ? ಹಾ ಸತ್ಯ, ನೀನ್ ಮಾಡ್ತಾ ಇರೋದು ಭಾರಿ ಮೋಸ. ಹುಡುಗಿಯಾಗಿ ನೀನು ವಿಶ್ ಮಾಡ್ಬೇಕು, ಭಾವಂಗೂ ನಿನ್ ಕಡೆಯಿಂದ ವಿಶ್ ಮಾಡಿಸ್ಕೊಬೇಕು ಅಂತ ಆಸೆ ಇರಲ್ವಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಮಲ್ ಬೇಬಿ. ಲವ್ ಯು ಟು. ಸತ್ಯ, ಯಾರೋ ಯಾರನ್ನೋ ಮಿಸ್ ಮಾಡ್ಕೋತಾರ ತರ ಇದೆ. ಹಾಗೇನೂ ಇಲ್ಲ ಬಾವಾ, ನಮ್ ರಾಕಿ ಮಾಡಿದ್ದು ತಪ್ಪೇ ಬಾವ. ಅಲ್ಲ, ಇಷ್ಟೊತ್ತು ಇವಳ ಜೊತೆನೆ ಇದ್ದು ಇವಾಗ ಇವಳು ಕೈ ಕೊಟ್ಟು ಹೋಗ್ಬಿಟ್ನಲ್ಲ, ತಪ್ಪು ಬಾವ, ತಪ್ಪು 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 ತಪ್ಪು. ಮತ್ತೆ ಅಕ್ಕಂಗೂ ಈ ತರ ಎಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ ಇರಲ್ವಾ? ಏನು ಹುಡುಗನ ಏನೋ ಒಂದು ಗೊತ್ತಾಗಲ್ಲ ಅಲ್ವಾ ಅಕ್ಕ? ಓಯ್, ಏನು ನನ್ನ ಹುಡ್ಗಂಗೆ ಬೈತಿರೋದು? ಅವನು ನನಗೆ ಹೇಳೇನೆ ಹೋಗಿರೋದು. ಪಾಪ ಇವತ್ತು ನನ್ನಿಂದ ಅವನು ಇಡೀ ದಿನ ವೇಸ್ಟ್ ಆಗಿದೆ. ಪರವಾಗಿಲ್ವೇ, ನನ್ನ ತಂಗಿ ಇಷ್ಟು ಸಪೋರ್ಟಿವ್ ಗರ್ಲ್ ಫ್ರೆಂಡಾ? ಮತ್ತೆ ಸುಮ್ನೆನಾ? ಅದಕ್ಕೆ ಅವನಿಗೆ ಹೋಗಕ್ ಬಿಟ್ಟಿದ್ದು. ರಿತು, ನಿಂತರ ಹುಡ್ಗಿನ್ ಪಡಿಯೋದಕ್ಕೆ ನಮ್ ರಾಕಿ ಪುಣ್ಯ ಮಾಡಿದಾನೆ. ಈಗ ಅವನು ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದ್ಕೆ ಇದೆಲ್ಲ ಊಫಿ. ಆದ್ರೆ ಮದ್ವೆ ಆದ್ಮೇಲೆ ಇದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ನಾನು. ಅಣ್ಣ ಹೇಗ್ ಯಾವಾಗ್ಲೂ ನಿಮ್ಗೆ ಅಂಟ್ಕೊಂಡಿರ್ತಾನೋ, ಅವನು ಅಷ್ಟೇ ನನಗೆ ಯಾವಾಗ್ಲೂ ಅಂಟ್ಕೊಂಡೇ ಇರ್ಬೇಕು. ಲಾ ಬಾಬಾಯ್ದ ಮಾತೆತ್ರ ಸಾಕು ಕವಿ ಕವಿ ಅಂತಿರ್ತ್ಯ. ಇವತ್ತು ಸ್ಪೆಷಲ್ ಡೇ. ಕವಿತೆ ಗಿವಿತೆ ಇಲ್ವೇನಾ? ಲೋ ಬಾಮಿ, ನಾನೇನು ಯೋಚನೆ ಮಾಡಿಲ್ಲ ಕಣ. ಇದು ಮೋಸ ಬಾವ, ಕವನ ಬೇಕೇ ಬೇಕು. ಸತ್ಯ, ನೀನು ಹೇಳು. ಬಯಸಿದೆ ನಾನು ನಿನ್ನನ್ನು, ಬದಲಾಯಿಸಿದೆ ನೀ ನನ್ನನ್ನು. ನೀನ್ ಹೇಳಿದೆ ಗುಟ್ಟೊಂದನು, ನಾನಾದೆ ನಿನ್ನವನು, ನೀನಾದೆ ನನ್ನವಳು. ಮಾಡ್ಕೊಬಿಟ್ಟೆ ಕಣ, ಮಾಡ್ಕೊಬಿಟ್ಟೆ. ಥ್ಯಾಂಕ್ ಯು ಅಮಲ್ ಬೇಬಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.